ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇದು 4 ಡೇಸ್ ಆಗಿದೆ, 4ನೇ ದಿನ. ನನ್ನ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. 4 ಡೇಸ್ಗೆ 2 kg ನನ್ನ ವೆಯ್ಟು ಕಮ್ಮಿ ಆಗಿದೆ. ತುಂಬಾ ಖುಷಿ ಆಯಿತು. ನನ್ನ ವೆಯ್ಟ್ನ ನಾನು ಚೆಕ್ ಮಾಡ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗ್ತಿದೆ. ಇದು ಪ್ರತಿಯೊಂದು ಇದರ ಡೀಟೇಲ್ಸು ವಿಡಿಯೋನ ಇದರಲ್ಲಿ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಯಾರ್ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ಪ್ಲೀಸ್ ಫಾಲೋ ಮಾಡಿ. ಯಾರಿಗೆಲ್ಲ ಈ ಟಾಪಿಕ್ ಇಷ್ಟ ಆಗುತ್ತೆ, ಯಾರಿಗೆಲ್ಲ ಈ ಥರ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇಷ್ಟ, ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಮಾಡೋ ವೀಡಿಯೋಸು ಪ್ರತಿಯೊಂದು ನೋಟಿಫಿಕೇಷನು ನಿಮಗೆ ಬರಬೇಕು ಅಂದರೆ ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಹಾಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆಯೇ ಪ್ರತಿಯೊಂದು ವೀಡಿಯೋಸ್ನು ನೋಡಿ ಅಂತ ಕೇಳ್ಕೊತಾ, ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಮೂಲಿಯಂತೆ 5:30ಗೆಲ್ಲ ನಾನು ಎದ್ದೇಳ್ತೀನಿ. ಹಾಗೆಯೇ ಇವತ್ತು ಕೂಡ ಎದ್ದಿದ್ದೀನಿ. ಇನ್ನು ಎದ್ದ ತಕ್ಷಣ ಬಿಸಿನೀರು ಕುಡ್ಕೊಂಡು ಅದ್ರ ಜೊತೆಗೆ ಚಿಯಾ ಸೀಡ್ ನೀವು ಅಲ್ಲೇ ನೋಡ್ತಾ ಇರ್ಬೋದು, ಉನಿಯಾಕಿಟ್ಟಿರೋದು. ನೈಟೇ ಉನಿಯಾಕಿಟ್ಬಿಡ್ತೀನಿ. ಆಮೇಲೆ ಒಬ್ಬರು ಕಮೆಂಟ್ ಕೂಡ ಮಾಡಿದ್ರಿ, ಎಷ್ಟು ಮೆಸರ್ಮೆಂಟ್ ಎಷ್ಟು ಅಂತ. 1 ಸ್ಪೂನ್ ಸಾಕು. ಹಾಗಾಗಿ 1 ಸ್ಪೂನ್ನ ಚಿಯಾ ಸೀಡ್ನ ಉನಿ ಹಾಕೋತೀನಿ ನೈಟೇ. ಇನ್ನು ಬೆಳಗ್ಗೆ ಎದ್ದು ನಾನು ನಮ್ಮ ಮನೆಯವರು ಇಬ್ಬರೂ ಕುಡಿತೀವಿ. ಅವರು ಡೈಲಿ ನಲ್ಲಿಕಾಯಿ ಜ್ಯೂಸ್ನೇ ಕುಡಿತಾರಲ್ಲ ಅಂತ ಕೆಲವೊಬ್ಬರು ತಿಳ್ಕೊಬೋದು. ನಿಜವಾಗ್ಲೂ ನಲ್ಲಿಕಾಯಿ ಜ್ಯೂಸು ನಿಜವಾಗ್ಲೂ ಅಮೃತ ಇದ್ದ ಹಾಗೆ, ಅಷ್ಟು ಒಳ್ಳೆಯದು. ನಲ್ಲಿಕಾಯಿ ಜ್ಯೂಸನ್ನ ಕುಡೀರಿ, ತುಂಬಾ ಬೆನಿಫಿಟ್ ಇದೆ. ಸೀಸನ್ನಲ್ಲಿ ಸಿಗೋ ಅಂಥ ನಲ್ಲಿಕಾಯಿನ ಯಾಕೆ ಬಿಡಬೇಕಲ್ವ. ಹಾಗಾಗಿ ನಾನು ಡೈಲಿ ನಲ್ಲಿಕಾಯಿ ಜ್ಯೂಸನ್ನ ಕುಡಿತೀನಿ. ಇದರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ. ನಿಜವಾಗ್ಲೂ ಶುಗರ್ ಇರೋರಿಗಂತೂ ಬೆಸ್ಟು ಇದು. ಇನ್ನು ನನಗೆ ಜಾಸ್ತಿ ನಾನು ಯಾಕೆ ತೊಗೋತೀನಿ ಅಂದರೆ ಸ್ಕಿನ್ಗೂ ಕೂಡ ಒಳ್ಳೆಯದು ಇದು ನಲ್ಲಿಕಾಯಿ ಜ್ಯೂಸು. ಅದ್ರ ಜೊತೆಗೆ ಹೇರ್ಗೆ ಅಂತೂ 100% ನಿಜವಾಗ್ಲೂ ಒಳ್ಳೆಯದು ನಲ್ಲಿಕಾಯಿ ಜ್ಯೂಸು. ಈ ನಲ್ಲಿಕಾಯಿ ಜ್ಯೂಸ್ ಕುಡಿಯೋಕೆ ಹಿಡಿದು 1 ಮಂತ್ ಆಯಿತು ನನಗೆ. ನಿಜವಾಗ್ಲೂ ಹೇರ್ ಫಾಲ್ ಅನ್ನೋದೇ ಆಗ್ತಾಯಿಲ್ಲ, ಅಷ್ಟು ಪ್ರಭಾವ ಬೀರಿದೆ ಇದು. ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ 100% ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಹೇರ್ ಫಾಲ್ ಆಗೋದೇ ಕಂಟ್ರೋಲ್ ಆಗಿಬಿಟ್ಟಿದೆ. ಕಂಟ್ರೋಲ್ ಅಲ್ಲ, ನನಗೆ ಹೇರ್ ಫಾಲೇ ಆಗ್ತಾಯಿಲ್ಲ. ಅವಾಗೆಲ್ಲ ಫ್ರೀ ಹೇರ್ ಬಿಡೋಕ್ಕೇ ಭಯ ಆಗ್ತಿತ್ತು. ಅಡುಗೆ ಮನೆಗೆಲ್ಲ ಅಡುಗೆ ಮಾಡುವಾಗ ಫ್ರೀ ಹೇರ್ ಹೆಂಗಪ್ಪ ಬಿಡೋದು, ಇಲ್ಲಿ ಕೂದಲೆಲ್ಲ ಉದುರುತ್ತೋ. ಅದಲ್ಲದೆ ಕಸ ಗುಡಿಸುವಾಗ ಪೊರ್ಕೆಗೂ ಕೂಡ ಕೂದಲು ಸಿಕ್ಕಾಕೋತಾ ಇತ್ತು. ನೆಲ ಒರೆಸುವಾಗಲೂ ಸ್ವಲ್ಪ ಕೂದಲು ಸಿಗ್ತಾನೆ ಇತ್ತು. ಸಖತ್ ಬೇಜಾರಾಗ್ತಿತ್ತು. ಇವಾಗಂತೂ ಎಣ್ಣೆ ಹಾಕಿ ತಲೆ ಬಾಚಿದ್ರೂ ಕೂಡ ಕೋಮಲು ಕೂದಲು ಬರಲ್ಲ, ಅಷ್ಟು ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗಿಬಿಟ್ಟಿದೆ. ನಲ್ಲಿಕಾಯಿ ಜ್ಯೂಸ್ ತುಂಬಾ ಒಳ್ಳೆಯದು. ನೀವು ಕೂಡ 1 ತಿಂಗಳು ಟ್ರೈ ಮಾಡಿ ನೋಡಿ, ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಅದಲ್ಲದೆ ಬೇಬಿ ಹೇರ್ಸು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಸದಾಗೆಲ್ಲ ಬೇಬಿ ಹೇರ್ಸು ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ಚೆನ್ನಾಗಿದೆ ನಲ್ಲಿಕಾಯಿ ಜ್ಯೂಸು. ಟ್ರೈ ಮಾಡಿ, 1 ಮಂತ್ ಕುಡೀರಿ, ನೀವೇ ರಿಸಲ್ಟ್ ಹೇಳ್ತೀರಾ. ಹಾಗೆಯೇ 4 ಡೇಸ್ಗೆ 2 kg ಕಮ್ಮಿ ಆಗೋದು ನಿಜವಾಗ್ಲೂ ಸಾಮಾನ್ಯದ ಮಾತೇ ಅಲ್ಲ. ನಾವೆಲ್ಲರೂ ಏನು ಮಾಡ್ತಿದ್ದೀವಿ ಗೊತ್ತಾ, ನಾವೆಲ್ಲರೂ ನಾಲ್ಗೆ ರುಚಿ ಬಯಸೋ ಅಂಥ ಜಂಕ್ ಫುಡ್ ಕಡೆಗೆ ಮೊರೆ ಹೋಗ್ತಾ ಇದ್ದೀವಿ. ಯಾವುದನ್ನು ಅವಾಯ್ಡ್ ಮಾಡಬೇಕು ಹಾಗಿದ್ರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಾಗೆಯೇ ಒಂದು ಗಾದೆ ಮಾತೇ ಇದೆ, ಬಾಯಿಗೆ ಸಿಹಿ ಆದದ್ದು ಉದರಕ್ಕೆ ಕಹಿ ಅಂತೆ. ಅಂದರೆ ಹೊಟ್ಟೆಗೆ ಕಹಿ. ಬಾಯಿಗೆ ಯಾವುದು ಸಿಹಿ ಆಗುತ್ತೋ ಅದು ಹೊಟ್ಟೆಗೆ ನಿಜವಾಗ್ಲೂ ಕಹಿ ಅಂತೆ. ಮತ್ತು ಬಾಯಿಗೆ ಯಾವುದು ಕಹಿ ಅನಿಸುತ್ತೋ ಅದು ಉದರಕ್ಕೆ ಸಿಹಿ ಅಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಬಾಯಿಗೆ ಯಾವ್ದು ಕಹಿ ಅನಿಸುತ್ತೆ ಅದು ಉದರಕ್ಕೆ, ಹೊಟ್ಟೆಗೆ ಸಿಹಿ ಅನಿಸುತ್ತಂತೆ. ಮೋಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ ನಾವೇ ನೋಡಿರೋ ಹಾಗೆ ಹಾಗಲಕಾಯಿ ಬಾಯಿಗೆ ತುಂಬಾ ಕಹಿ ಅನಿಸುತ್ತೆ, ಬಟ್ ಹೊಟ್ಟೆಗೆ ಎಷ್ಟು ಒಳ್ಳೇದಲ್ವ. ಹೊಟ್ಟೆಗಲ್ಲ, ನಮ್ಮ ಬಾಡಿಗೆ ಒಳ್ಳೆಯದು ಹಾಗಲಕಾಯಿ. ಶುಗರ್ ಅಂಶನ ಎಷ್ಟು ಕಮ್ಮಿ ಮಾಡುತ್ತೆ. ಶುಗರ್ ಇರೋರಿಗಂತೂ ಬೆಸ್ಟು ಅಂತ ಹೇಳ್ತಾರೆ. ಹಾಗಾಗಿ ಎಕ್ಸಾಂಪಲ್ ಸಮೇತ ನಾನು ಹೇಳ್ತಾ ಇದ್ದೀನಿ ಅಲ್ವಾ. ಬಾಯಿಗೆ ಸಿಹಿಯಾದದ್ದು ಉದರಕ್ಕೆ ಕಹಿ ಅನ್ನೋ ಗಾದೆ ಮಾತು ನಿಜವಾಗ್ಲೂ 100% ಸತ್ಯ ಅಲ್ವಾ. ಹಾಗೆಯೇ ಇನ್ನೊಂದು ಪ್ರಾಬ್ಲಮ್ ಕೂಡ ಇದೆ. ಒಂದೊಂದು ಡಿಸ್ಟಿಕಲ್ಲೂ ಕೂಡ ಒಂದೊಂದು ಥರ ಆಹಾರ ಪದ್ಧತಿ ಇದೆ. ಏಕೆಂದರೆ ನನ್ನ ವ್ಯೂವರ್ಸು, ನನ್ನ ಸಿಸ್ಟರ್ ಕೂಡ ಒಂದು ಕಮೆಂಟ್ ಮಾಡಿದರು ನನಗೆ. ಆಲ್ಮೋಸ್ಟ್ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಆಲ್ಮೋಸ್ಟ್ ರಾಗಿ ಮುದ್ದೆ ಊಟ ಮಾಡಿ, ಮಧ್ಯಾಹ್ನ ಲಂಚ್ಗೆ ರಾಗಿ ಮುದ್ದೆ ಇರಲಿ, ನಿಮಗೆ ಬೇಗ ಹಸುವಾಗಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಅವ್ರು ಕಮೆಂಟ್ ಮಾಡಿದ್ದಾರೆ, ರಾಗಿ ಮುದ್ದೆ ಮಾಡೋಕ್ಕೆ ಬರುತ್ತೆ ಬಟ್ ತಿನ್ನೋಕ್ಕೆ ಬರಲ್ಲ ಅಂತ. ಹೌದು, ನಿಜ ಅನ್ನಿಸ್ತು. ಏಕೆಂದರೆ ಒಂದೊಂದು ಡಿಸ್ಟಿಕಲ್ಲೂ ಒಂದೊಂದು ಥರ ಇದೆ. ಈಗ ರಾಗಿ ಮುದ್ದೆ ನಮ್ಮ ಕರ್ನಾಟಕದಲ್ಲೇ ತೊಗೊಂಡ್ರೆ ರಾಗಿ ಮುದ್ದೆನ ಮಂಡ್ಯದಲ್ಲಿ ಫೇಮಸ್ಸು. ಮಂಡ್ಯದಲ್ಲಿ ರಾಗಿ ಮುದ್ದೆ ಅಂದ್ರೇ ತುಂಬ ಇಷ್ಟಪಡ್ತಾರೆ. ಬಟ್ ಕೊಡಗಿಗೆ ಹೋದರೆ, ನಮ್ಮ ಮಡಿಕೇರಿ ಸೈಡ್ ಕಡೆ ಎಲ್ಲ, ನಮ್ಮ ಕೊಡಗಲ್ಲಿ ರಾಗಿ ಮುದ್ದೆನ ಯೂಸ್ ಮಾಡಲ್ಲ. ಅಲ್ಲಿ ಜಾಸ್ತಿ ಫೇಮಸ್ ಏನಪ್ಪ ಅಂದರೆ ಕಡುಬು ಮತ್ತು ಅಕ್ಕಿ ರೊಟ್ಟಿ ಫೇಮಸ್ ಆಗಿರುತ್ತೆ. ಇನ್ನು ತುಮಕೂರಲ್ಲೇ ಬೇರೆ ಇರುತ್ತೆ. ಅದಲ್ಲದೆ ಮಂಗಳೂರಲ್ಲೂ ಕೂಡ ಅಲ್ಲಿ ಫುಡ್ಡು, ಅಲ್ಲಿ ಆಹಾರ ಪದ್ಧತಿನೇ ಬೇರೆ ಇರುತ್ತಲ್ವ. ಹಾಗಾಗಿ ಅವರವರ ತಾಲೂಕಿಗೆ, ಡಿಸ್ಟಿಕ್ಕಿಗೆ
ಅವರವರ ಜಿಲ್ಲೆಗಳಿಗೆ ತಕ್ಕನ ಹಾಗೆ ನೀವು ನಿಮಗೆ ಯಾವುದು ಬೆನಿಫಿಟ್ ಅನಿಸುತ್ತೆ ಅದನ್ನು ಯೂಸ್ ಮಾಡಿ. ನಿಮ್ಮ ಹಿರಿಕರು, ನಿಮ್ಮ ಅಜ್ಜಿ ತಾತಂದಿರು, ಜನರಲಾಗಿ ನಾನು ಹೇಳ್ತಾ ಇರೋದು, ಅವರೆಲ್ಲ ಏನೇನು ಊಟ ಯೂಸ್ ಮಾಡ್ತಿದ್ರು ಆ ಥರನೇ ಯೂಸ್ ಮಾಡಿ. ರಾಗಿ ಮುದ್ದೆ ಹೇಳಿದೆ, ನಮ್ಮ ಕಡೆ ರಾಗಿ ಮುದ್ದೆನೇ ಯೂಸ್ ಮಾಡಲ್ಲ ಅನ್ನೋರು ಪಾಪ ಅವರು ರಾಗಿ ಮುದ್ದೆನೇ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ. ಬೇಡ, ನಿಮ್ಮ ಕಡೆ ಯಾವ ಥರ ಇದೆ ಅದನ್ನು ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಇವತ್ತಿಗೆ ತಿಂಡಿಗೆ ನಾನು ಸೋರೆಕಾಯಿ ಪಲ್ಯದ ಜೊತೆಗೆ ಅಕ್ಕಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಸೋರೆಕಾಯಿ ಎಲ್ಲ ಕಟ್ ಮಾಡಿಟ್ಟು ಅದರದ್ದು ಪಲ್ಯ ಮಾಡಿ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಏಕೆಂದರೆ ಅಕ್ಕಿ ರೊಟ್ಟಿನೂ ಕೂಡ ನನಗೆ ಫೇವ್ರೇಟು. ನಾನು ಕೂಡ ಕೊಡಗಿನವಳೆ, ಹಾಗಾಗಿ ನಾನು ಜಾಸ್ತಿ ಅಕ್ಕಿ ರೊಟ್ಟಿನೇ ಜಾಸ್ತಿ ಯೂಸ್ ಮಾಡ್ತೀನಿ. ನೀವು ನೋಡಿರ್ಬೋದು, ನಾನು 4-5 ಡೇಸ್ ವಿಡಿಯೋದಲ್ಲಿ ರೈಸ್ ಐಟಮ್ ಮಾಡಿರೋದೇ ಕಮ್ಮಿ. ಆಲ್ಮೋಸ್ಟ್ ದೋಸೆ, ಇಡ್ಲಿ, ರೊಟ್ಟಿ ಈ ಥರನೇ ಜಾಸ್ತಿ ಇರುತ್ತೆ. ಯಾಕೆಂದರೆ ಅದರಲ್ಲಿ ಆಯಿಲ್ ಕಂಟೆಂಟ್ ತುಂಬಾ ಕಮ್ಮಿ ಇರುತ್ತೆ. ಇದು ಮಾಮೂಲಿ ಚಿತ್ರಾನ್ನ, ಪುಳಿಯೋಗರೆ, ಪಲಾವ್ ಈ ಥರ ಮಾಡಿದರೆ ಆಯಿಲ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ಈ ಥರನೇ ಯೂಸ್ ಮಾಡ್ತೀನಿ. ನೀವು ಕೂಡ ಹೀಗೆ ಯೂಸ್ ಮಾಡಿ, ಬೇಗ ವೆಯ್ಟ್ ಲಾಸ್ ಮಾಡ್ಬೋದು. ಅಕ್ಕಿ ರೊಟ್ಟಿ, ದೋಸೆ, ಇಡ್ಲಿ ಆಯಿಲ್ ಕಮ್ಮಿ ಇರೋ ಅಂಥದ್ದು ಯಾವುದಾದ್ರೂ ಆಯಿತು ಆ ಥರ ಯೂಸ್ ಮಾಡ್ಕೊಂಡು ಹೋಗಿ. ರಾಗಿ ರೊಟ್ಟಿ, ರಾಗಿ ದೋಸೆ, ಇನ್ನು ಸಿರಿಧಾನ್ಯಗಳಲ್ಲಿ ಬಂದರೆ ತುಂಬ ಥರ ವೆರೈಟಿನೇ ಇದೆ. ಪ್ರತಿಯೊಂದು ಮಾಡ್ಕೋಬೋದು, ಅದರಲ್ಲಿ ಉಪ್ಪಿಟ್ಟೆಲ್ಲ ಮಾಡ್ಕೋಬೋದು. ಹಾಗೆಯೇ ವೆಯ್ಟ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ನನ್ನ ಫಸ್ಟ್ ಡೇಯಿಂದ 4 ಡೇಸ್ ಜರ್ನಿವರೆಗೆ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಅಂತ 1 by 1 ನೀವು ನೋಡ್ತಾ ಇರ್ಬೋದು. ಸೆಕೆಂಡ್ ಡೇ, 3rd ಡೇ ಮತ್ತು 4th ಯಾವ ಥರ ಇದೆ ನನ್ನ ವೆಯ್ಟು ಅಂತ ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾ ಬಂದಿದೆ. ಇದು ಸುಮ್ಮನೆ ಆಗಲ್ಲ. ವೆಯ್ಟ್ ಲಾಸ್ ಮಾಡೋದು ಅಂದರೆ ತುಂಬ ಚಾಲೆಂಜಾಗಿ ತೊಗೊಂಡು ನಾನು ಇಷ್ಟೇ ತಿನ್ನಬೇಕು ಸಾಕು ನನಗೆ ಅಂತ ಎಂಡ್ ಮಾಡಿಕೊಂಡು ನಾವು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿದರೆ ಮಾತ್ರ ಈ ಥರ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ. ಅದಲ್ಲದೆ ಶುಗರು ಮತ್ತು ಆಯಲ್, ನಾನು ಹೇಳೋದಿಷ್ಟೇ, 2 ಐಟಮು, ಶುಗರು ಮತ್ತು ಆಯಿಲ್ನ ಫುಲ್ ಕಂಟ್ರೋಲ್ ಮಾಡಿ ಈ ಥರ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಹೆಲ್ದಿ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ, ನೀವು ಫ್ಯಾಟ್ ಲಾಸ್ ಮಾಡ್ತಾಯಿದ್ದೀರಾ, ಅದರಲ್ಲೂ ಫ್ಯಾಟ್ ತುಂಬಾ ಲಾಸ್ ಆಗ್ತಿದೆ. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನೀವು ನೋಡ್ಬೋದು, 4th ಡೇದು ನನ್ನ ವೆಯ್ಟ್ ಲಾಸ್ ಬಂದು 61.10 ಆಗಿದೆ. ಅಂದರೆ ಫಸ್ಟು ನಾನು ವೆಯ್ಟ್ ಚೆಕ್ ಮಾಡಿದಾಗ ಎಷ್ಟಿತ್ತು, 63.15 ಇತ್ತು. ಈಗ 61.10 ಆಗಿದೆ. 2 kgಗೆ ಇನ್ನೂ 5 ಗ್ರಾಮ್ ಜಾಸ್ತಿನೇ ಕಮ್ಮಿ ಆಗಿದೆ. ತುಂಬಾ ಖುಷಿಯಾಯಿತು ಇವತ್ತಿನ ವೆಯ್ಟ್ ನೋಡಿ ನನಗೆ. ಇನ್ನು ರೊಟ್ಟಿಗೆ ಸ್ವಲ್ಪ ಪಲ್ಯ, ಅದ್ರ ಜೊತೆ ಸ್ವಲ್ಪ ಸಲಾಡ್ಸ್ ಹಾಕ್ಕೊಂಡು ನನ್ನ ಬೆಳಗ್ಗಿನ ಬ್ರೇಕ್ಫಾಸ್ಟ್ನ ಎಂಡ್ ಮಾಡ್ಕೋತಾ ಇದ್ದೀನಿ. ಅದಲ್ಲದೆ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಸ್ವಲ್ಪ ಸಲಾಡ್ಸು, ಅದ್ರ ಜೊತೆಗೆ ಸ್ವಲ್ಪ ಇವತ್ತು ಜೋಳನ ಆ್ಯಡ್ ಮಾಡಿದ್ದೀನಿ. ಜೋಳನ ಸ್ವಲ್ಪ ಬೇಯಿಸ್ಕೊಂಡು ಅದನ್ನು ತೆಗೆದಿದ್ದೀನಿ ಅಷ್ಟೇ. ಜೋಳನ ಸ್ವಲ್ಪ ಬೇಯಿಸಿಟ್ಟು ಆಮೇಲೆ ಅದನ್ನು ಯೂಸ್ ಮಾಡಿ, ಹಸಿದು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಚಪಾತಿ ಇದೆ, ಸ್ವಲ್ಪ ರೈಸ್ ಇದೆ. ಇನ್ನು ಬೆಳಗ್ಗೆದೇ ಸೋರೆಕಾಯಿ ಪಲ್ಯ ಇತ್ತಲ್ವ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅಂತ ನಾನು ಡಯೆಟ್ಗೋಸ್ಕರನೇ ಎಕ್ಸ್ಟ್ರಾ ಏನೂ ಯೂಸ್ ಮಾಡ್ತಾಯಿಲ್ಲ, ಅದನ್ನು ಯೂಸ್ ಮಾಡಿದ್ದೀನಿ. ಪ್ರೋಟೀನ್ ಕಮ್ಮಿ ಆಗಿದೆ ಅನ್ನೋದಾದರೆ ಒಂದು 4 ಬಾದಾಮಿ ಆಗಲಿ, ಗೋಡಂಬಿ ಆಗಲಿ ತಿನ್ನಿ. ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ, ಸರಿ ಹೋಗುತ್ತೆ. ಇವತ್ತು ಮಂಡೇ ಆಗಿರೋದ್ರಿಂದ ನಾನು ಯಾವ ನಾನ್ ವೆಜ್ಜು ತಿನ್ನಲ್ಲ. ಮೊಳಕೆ ಕಾಳು ಕೂಡ ಕಟ್ಟಿರಲಿಲ್ಲ, ಅದಕ್ಕೋಸ್ಕರ ಇಷ್ಟನ್ನು ಮಾಡ್ಕೊಂಡಿದ್ದೀನಿ. ಕಾಳಲ್ಲೂ ಕೂಡ ಪ್ರೋಟೀನ್ ಇರುತ್ತೆ. ಅದಲ್ಲದೆ ಡ್ರೈ ಫ್ರೂಟ್ಸ್ ಸ್ವಲ್ಪ ತಗೋತೀನಿ, ಅದನ್ನು ನಾನು ತೋರಿಸಿಲ್ಲ ಅಷ್ಟೇ. ಅದನ್ನು ನೀವು ಯೂಸ್ ಮಾಡಿಕೊಡಿ ಅಂತ ಹೇಳ್ತೀನಿ. ಇನ್ನು ನಿಜವಾಗ್ಲೂ ನಾವು ಆಹಾರನ ಯಾವ ಥರ ತಗೋಬೇಕು ಅಂದರೆ, ನಮ್ಮ ಹಿರಿಯರು, ಅಜ್ಜಿ ತಾತಂದಿರು ಯಾವ ರೀತಿ ಆಹಾರನ ತಿಂತಾಯಿದ್ರು ಅದನ್ನು ಫಾಲೋ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ಅದನ್ನು ಫಾಲೋ ಮಾಡೋದು ಬಿಟ್ಟು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಬೇರೆ ಕಡೆ ಒಲವನ್ನು ಕೊಡ್ತಾಯಿದ್ದೀವಿ, ಹೊರಗಡೆ ಫುಡ್ಗೆ. ಅದಕ್ಕೆ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಿಜವಾಗ್ಲೂ ನಮ್ಮ ಅಜ್ಜಿ ತಾತಂದಿರಿಗೆ ಅಬ್ಸರ್ವ್ ಮಾಡಿ ನೋಡಿ, ಈ ಬಿರಿಯಾನಿ, ಕಬಾಬು, ಕೇಕು, ಡೈರಿ ಮಿಲ್ಕು ಇವೆಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ಲ. ನಿಜವಾಗ್ಲೂ ಇದು ಸತ್ಯ ಅನಿಸಿದರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಅವ್ರಿಗೆ ಇದು ಯಾವುದು ಗೊತ್ತೇ ಇರಲಿಲ್ಲ. ಅಷ್ಟು ಅವ್ರಿಗೆ ಆಯಿಲೆಲ್ಲ ತುಂಬಾ ಕಂಟ್ರೋಲ್ ಮಾಡ್ತಾಯಿದ್ರು. ಹಾಗಾಗಿ ಅವರು ಅಷ್ಟು ಗಟ್ಟಿಮುಟ್ಟಾಗಿರ್ತಾಯಿದ್ರು. ಅವರು ಯಾವುದು ನಿಜವಾಗ್ಲೂ ದೇಹಕ್ಕೆ ಒಳ್ಳೆಯದೇ ಅಲ್ಲ. ಆದಷ್ಟು ಬ್ಯಾಚುಲರ್ಸ್ಗೆ ಹೇಳ್ತೀನಿ, ನಿಜವಾಗ್ಲೂ ಒಂದು ಸಜೆಸ್ಟ್ ಕೊಡ್ತೀನಿ, ಬ್ಯಾಚುಲರ್ಸ್ ಇರೋರಿಗೆ ಹೊರಗಡೆ ಊಟನ ಆದಷ್ಟು ಕಮ್ಮಿ ಮಾಡಿ, ಹೊರಗಡೆ ಫುಡ್ನ ತೊಗೊಳಕ್ಕೆ ಹೋಗ್ಬೇಡಿ, ಆದಷ್ಟು ಮನೆ ಫುಡ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಇನ್ನೊಂದು ಮೇಯ್ನ್ ಪಾಯಿಂಟ್ ಬಂದೇನಪ್ಪ ಅಂದರೆ, ಆದಷ್ಟು ಫಾಸ್ಟಿಂಗ್ ಮಾಡಿ, ಅಂದರೆ ಉಪವಾಸನ ಮಾಡಿ. ತಿಂಗಳಿಗೊಂದು ಸಲನೋ ಇಲ್ಲ 2 ಸಲನಾದರೂ ಪ್ಲೀಸ್ ಉಪವಾಸ, ಫಾಸ್ಟಿಂಗ್ ಮಾಡಿ. ಗ್ಯಾಸ್ಟ್ರಿಕ್ ಇರೋರು ಮಾಡೋಕ್ಕೆ ಹೋಗ್ಬೇಡಿ. ಗ್ಯಾಸ್ಟ್ರಿಕ್ ಇರೋರಿಗೆ ಆಗಲ್ಲ ಮಾಡೋಕ್ಕೆ, ತುಂಬಾ ಗ್ಯಾಸ್ಟ್ರಿಕ್ ಹೆವಿ ಆಗ್ಬಿಡುತ್ತೆ. ಹಿಂದೆ ಕೂಡ ನಮ್ಮ ಹಿರಿಯರು, ಅಜ್ಜಿ ತಾತಂದಿರು ಈ ಸಂಕಷ್ಟಿ ಬಂತು ಅಂದರೆ ನೋಡಿ, ಮಂತ್ಲಿ ಒಂದು ಸಲ ಸಂಕಷ್ಟಿ ಬಂತು ಅಂದರೆ ತಿಂಗಳಿಗೊಂದು ಸಲ ಉಪವಾಸ ಮಾಡ್ತಾಯಿದ್ರು. ನನಗೂ ಕೂಡ ನೆನಪಿದೆ, ನಮ್ಮ ಅಜ್ಜಿ ಸಂಕಷ್ಟಿ ಮಾಡ್ತಾಯಿದ್ರು. ಹಾಗಾಗಿ ನಾನು ಹೇಳೋದಷ್ಟೇ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದೇನು ಅಂದರೆ, ಆದಷ್ಟು ಫಾಸ್ಟಿಂಗ್ ಮಾಡಿ. ತುಂಬಾ ಒಳ್ಳೆಯದು ಫಾಸ್ಟಿಂಗ್ ಮಾಡೋದ್ರಿಂದ. ರಿಸರ್ಚ್ ಕೂಡ ಆಗಿದೆ ಫಾಸ್ಟಿಂಗ್
ಬಗ್ಗೆ ನಿಜವಾಗ್ಲೂ ಫಾಸ್ಟಿಂಗ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ರೆಸ್ಟ್ ಸಿಗುತ್ತೆ. ಇದರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು, ಹೌದಲ್ವಾ? ಎನಿ ಟೈಮು ನಾವು ತಿಂತಾನೇ ಇದ್ದರೆ ದೇಹಕ್ಕೆ ರೆಸ್ಟ್ ಸಿಗೋದಿಲ್ಲ ಅಲ್ವಾ? ಹಾಗಾಗಿ ತಿಂಗಳಲ್ಲಿ ಒಂದು ಸಲನಾದರೂ ಉಪವಾಸನ ಮಾಡಿ ಅಂತ ಹೇಳ್ತೀನಿ. ಇನ್ನು ಇದು ನನ್ನ ನೈಟ್ ಊಟ ಆಗಿರುತ್ತೆ. ನೈಟ್ ಊಟ ಇಷ್ಟೇ. ವಾಟರ್ ಮೆಲನ್ ಒಂದು 4-5 ಪೀಸ್ ತೊಗೊಂಡಿದ್ದೀನಿ. ಇನ್ನು ಬೇಯಿಸಿದ ಜೋಳ ಇತ್ತಲ್ವ ಅದನ್ನು ಸ್ವಲ್ಪ ತೊಗೊಂಡು ನನ್ನ ನೈಟ್ ಊಟನ ಇದಿಷ್ಟು ನನ್ನ ಇವತ್ತಿನ ಹೆಲ್ದಿ ರೊಟೀನ್ ಆಗಿರುತ್ತೆ. ನಿಜವಾಗ್ಲೂ ನೀವು ಕೂಡ ಇದೇ ಥರ ಫಾಲೋ ಮಾಡಿ ಚೆನ್ನಾಗಿ ವೆಯ್ಟ್ ಲಾಸ್ನ ಮಾಡಿ, ಫ್ಯಾಟ್ ಲಾಸ್ನ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.